ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿಕಾವಲ್ ಶ್ರೀನಿವಾಸ ದೇವಾಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ಶತಕಲಶಾಭಿಷೇಕ. ಸುಗಂಧ ದ್ರವ್ಯ ಅಭಿಷೇಕದಲ್ಲಿ ಭಗವಂತನ ದರ್ಶಿಸಿ ಧನ್ಯರಾದ ಭಕ್ತಜನ. ತಿರುಪತಿಯಲ್ಲಿ ಅದ್ಭುತವಾಗಿ ಜರುಗಿದ ಶ್ರೀ ಗೋದಾದೇವಿ ನೀರಾಟೋತ್ಸವಗಳು. ರಾಮಚಂದ್ರ ಪುಷ್ಕರಣಿ ಬಳಿ ಅಮ್ಮನವರಿಗೆ ವಿಶೇಷ ಪೂಜೆ. ಜಗತ್ತನ್ನು ಆಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಒಲಿಸಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ಸುಪ್ರಭಾತ ಸೇವೆ ಮೂಲಕ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 23ನೇ ದಿನದ ಪಾಸುರ. ಮಾರಿಮಲೈ ಮುளைஞ்சில் மன்னி கிடந்துறங்கும் ஷீரிய சிங்கம் அறிவித்து தீவிழித்து வேரி மயிர் பூங்கைய பாடும் பேருந்துதறி மோரி நிமிர்ந்து முழங்கி புறப்பட்டு போதருமா போலே நீ பூவை பூவண்டா உன் கோயில் நின்றிங்கனே போந்துருளி கோப்புடிய சீரிய சிங்காசனத்திருந்து யாம் வந்த காரியம் ஆராயந்து ಅರುಳೇಲೋರೆಂಬಾವಾಯ್. ಆಂಡಾಳ್ ತಿರುವಡಿಗಳೇ ಶರಣಂ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನ ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನ ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನ ನೆರವೇರಿಸಿ ಧೂಪ ದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನ ಕಣ್ತುಂಬಿಕೊಂಡು ಆನಂದ ಪರವಶರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ.
ಪದುಮಾ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳ ಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವವು ಅದ್ಧೂರಿಯಾಗಿ ಆರಂಭವಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ಈ ದೇವಸ್ಥಾನಗಳಲ್ಲಿ ಈ ತಿಂಗಳ 7ರಿಂದ 18ರವರೆಗೆ ನಡೆಯಲಿರುವ ಈ ವಿಶೇಷ ಉತ್ಸವಗಳ ಭಾಗವಾಗಿ ಮೊದಲ ದಿನವಾದ ಬುಧವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿಯನ್ನು ಸಕಲ ಚಿನ್ನದ ಆಭರಣಗಳು, ರೇಷ್ಮೆ ಬಟ್ಟೆಗಳು ಮತ್ತು ಪರಿಮಳಯುಕ್ತ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ಮಂಗಳ ವಾದ್ಯಗಳ ನಡುವೆ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಿಂದ ಕೋದಂಡ ರಾಮಾಯಣದ ಬಳಿಯ ರಾಮಚಂದ್ರ ಪುಷ್ಕರಣಿಗೆ ಮೆರವಣಿಗೆ ನಡೆಸಲಾಯಿತು. ಅಲ್ಲಿ ಅರ್ಚಕರು ಶ್ರೀ ಆಂಡಾಳ್ ತಾಯಿಗೆ ಏಕಾಂತ ಸ್ನಪನ ತಿರುಮಂಜನ ಮಾಡಿದರು. ನಂತರ ಅವರು ಸಾಂಪ್ರದಾಯಿಕ ಆಸ್ಥಾನವನ್ನ ಮಾಡಿ ದೇವಿಗೆ ನೈವೇದ್ಯ ಮತ್ತು ಮಹಾಮಂಗಳಾರತಿಯನ್ನ ಅರ್ಪಿಸಿದರು. ಬುಧವಾರ ಬೆಳಗ್ಗೆ ನೈವೇದ್ಯ ವಿರಾಮದ ಸಮಯದಲ್ಲಿ ಮಾರಿಷಸ್ ಅಧ್ಯಕ್ಷ ಧರಂಬೀರ್ ಗೋಕುಲ್ ಮತ್ತು ಅವರ ಕುಟುಂಬದವರೊಂದಿಗೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿದರು. ಮೊದಲಿಗೆ ವೈಭವೋತ್ಸವ ಮಂಟಪಕ್ಕೆ ತಲುಪಿದ ಮಾರಿಷಸ್ ಅಧ್ಯಕ್ಷರನ್ನು ಟಿಟಿಡಿ ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು ಸಾಧಾರಣವಾಗಿ ಸ್ವಾಗತಿಸಿದರು. ನಂತರ ಪ್ರದೇಶದ ಸಂಪ್ರದಾಯವನ್ನ ಅನುಸರಿಸಿ ಧರಂಬೀರ್ ಗೋಕುಲ್ ರವರು ಶ್ರೀ ವರಹ ಸ್ವಾಮಿ ದರ್ಶನ ಪಡೆದರು. ನಂತರ ಮಾರಿಷಸ್ ಅಧ್ಯಕ್ಷರು ಶ್ರೀವಾರಿ ದೇವಸ್ಥಾನವನ್ನ ತಲುಪಿದಾಗ ಆಂಧ್ರಪ್ರದೇಶದ ದತ್ತಿ ಸಚಿವ ಆನಂ ರಾಮ್ ನಾರಾಯಣ ರೆಡ್ಡಿ, ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ಮತ್ತು ಇತರರು ಮಾರಿಷಸ್ ಅಧ್ಯಕ್ಷರನ್ನ ಆತ್ಮೀಯವಾಗಿ ಸ್ವಾಗತಿಸಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಧರಂಬೀರ್ ಗೋಕುಲ್ ರವರು ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಶ್ರೀವಾರಿ ಸೇವೆಯಲ್ಲಿ ಭಾಗವಹಿಸಿದರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ಪಂಡಿತರು ಮಾರಿಷಸ್ ಅಧ್ಯಕ್ಷರಿಗೆ ವೇದಾಶೀರ್ವಚನವನ್ನ ನೀಡಿದರು. ಈ ವೇಳೆ ಸಚಿವ ರಾಮನಾರಾಯಣ ರೆಡ್ಡಿ, ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್, ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀವಾರಿ ಪ್ರಸಾದ, ಕ್ಯಾಲೆಂಡರ್, ಡೈರಿ, ಪಂಚಗವ್ಯವನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಿಠ್ಠಲಕುಂಟೆ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಗಾಯತ್ರಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ಗಣಪತಿಗೆ ಫಲ ಪಂಚಾಮೃತ ಅಭಿಷೇಕವನ್ನ ಸಮರ್ಪಿಸಲಾಯಿತು. ನಂತರ ಕಳಶವನ್ನ ಸ್ಥಾಪಿಸಿ ಕಳಸಾರಾಧನೆಯನ್ನ ಮಾಡಲಾಯಿತು. ತದನಂತರ ಹೋಮಕುಂಡವನ್ನ ನಿರ್ಮಿಸಿ ಸಹಸ್ರ ಮೋದಕ ಹೋಮವನ್ನ ಆಚರಿಸಿ ಪೂರ್ಣಾಹುತಿಯನ್ನ ಸಮರ್ಪಿಸಲಾಯಿತು. ತರುವಾಯ ಗಣಪತಿಯನ್ನ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ಸಂಕಷ್ಟಹರ ಚತುರ್ಥಿ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಶುಕ್ಲಾಂಬರಧರಂ ವಿಷ್ಣುಂ
शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं वन्दे विजयदं हरिं समचरणसरोजम् सान्द्रनीलाम्बुदाभं जघननिहितपाणी मण्डनं मण्डनानां तरुणतुलसीमाला. ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಶ್ರೀಕೃಷ್ಣ ಪುಣ್ಯ ಪ್ರಾಣ ದೇವರ ದರ್ಶನ ಮಾಡಿದರು. ನಂತರ ರಾಜಾಂಗಣದಲ್ಲಿ ನಡೆದ ಸಂತ ಸಂದೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇವರಿಗೆ ಪುತ್ತಿಗೆ ಮಠದ ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಭಗವದ್ಗೀತೆಯ ಮುಖಾಂತರ ಕೃಷ್ಣನ ಆರಾಧನೆ ನಡೆದರೆ ಕೃಷ್ಣನಿಗೆ ವಿಶೇಷ ಸಂತೋಷವಾಗಿ ನಮಗೆಲ್ಲ ವಿಶೇಷ ಅನುಗ್ರಹ ಮಾಡ್ತಾನೆ ಎಂಬುದು ಶಾಸ್ತ್ರಗಳು ತಿಳಿಸ್ತಕ್ಕಂತಹ ಸಂದೇಶ. ಸ್ವತಃ ಶ್ರೀಕೃಷ್ಣನೇ ಗೀತೆಯ ಕೊನೆಯಲ್ಲಿ ಅಧ್ಯೇಶ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಎಂಬುದಾಗಿ ಯಾರು ಗೀತೆಯನ್ನು ಓದುತ್ತಾರೆ ಬರೀತಾರೆ ಅವರಕ್ಕಿಂತ ಆಪ್ತರಾದ ಭಕ್ತ ನಿನಗೆ ಇನ್ನೊಬ್ಬ ಇಡೀ ಭೂಮಿಯಲ್ಲೇ ಇಲ್ಲ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕೃಷ್ಣನನ್ನು ಸಂತೋಷಪಡಿಸಲಿಕ್ಕೆ ಅತ್ಯಂತ ಉತ್ತಮವಾದಂತಹ ಮಾರ್ಗ ಅಂದರೆ ಭಗವದ್ಗೀತೆ, ಭಗವದ್ಗೀತೆಯ ಪ್ರಚಾರ, ಅದರ ಮೂಲಕ ಕೃಷ್ಣನ ಒಂದು ಅನುಗ್ರಹ ಇಡೀ ಜಗತ್ತಿಗೆ ಆಗಬೇಕು ಎಂಬ ಒಂದು ಆಶಯದಿಂದ ನಾವು ವಿಶ್ವಗೀತಾ ಪರ್ಯಾಯವನ್ನು 2 ವರ್ಷಗಳ ಪರ್ಯಂತ ನಡೆಸಿಕೊಂಡು ಬಂದಿದ್ದು. ಈ ಒಂದು ಪರ್ಯಾಯದ ಸಂದರ್ಭದಲ್ಲಿ ಈ ಗೀತಾ ಪ್ರಚಾರದ ಜೊತೆಗೆ ಅನೇಕ ಪಾಠ ಪ್ರವಚನಗಳು, ಕೃಷ್ಣನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು, ಕೃಷ್ಣನ ಕ್ಷೇತ್ರದ ಸುಂದರೀಕರಣ, ವೈಭವೀಕರಣ ಎಲ್ಲ ನಡೆದಿದ್ದು ಇವತ್ತು ಅದನ್ನು ನಾವು ಕೃಷ್ಣನಿಗೆ ನಾವು ಅರ್ಪಣೆ ಮಾಡ್ತಾ ಇರೋದು. ಆಧುನಿಕ ಕಾಲದ ಮಠಗಳಿಗೆ ಯತಿಗಳಿಗೆ ಮಾರ್ಗದರ್ಶಕರು. ಮಠಗಳ ಸಂಪ್ರದಾಯಗಳು ನಿಮಗೆ ಗೊತ್ತಿದೆ. ಆ ಸಂಪ್ರದಾಯಗಳು ಎಷ್ಟೇ ಇದ್ರೂ ಕೂಡ ಅದನ್ನೇ ಗೌರವಿಸಿ ಮುಂದೆ ಹೋಗ್ತಕ್ಕಂಥ ಭಕ್ತರು ಕೂಡ ಇದ್ದಾರೆ. ಬೆಲ್ಲದ ಅಚ್ಚು ಹಾಕ್ತಿರ್ತಾರೆ, ನಿಮಗೆ ಗೊತ್ತು. ಆ ಅಚ್ಚು ಹೇಗಿರುತ್ತೋ ಪಾಕ ಬಿಟ್ಟರೆ ಬೆಲ್ಲವೂ ಕೂಡ ಅದೇ ರೀತಿ ಈಚೆಗೆ ಬರುತ್ತೆ. ಆಧುನಿಕ ಕಾಲ ಯಾವ ಮಟ್ಟಕ್ಕೆ ಹೋಗ್ತಿದೆ, ಆಧುನಿಕತೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ನಮ್ಮ ತನಗಳನ್ನು ಧರ್ಮವನ್ನು ಹೇಳುವ ರೀತಿಯನ್ನು ಬದಲಾಯಿಸಿಕೊಡದೆ ಹೋದದ್ದೇ ಆದರೆ ನಮ್ಮ ಹುಡುಗರು ಯುವಕರು ದಾರಿ ತಪ್ಪಿ ಹೋಗ್ತಾರೆ, ನಮ್ಮಿಂದ ವಿಮುಖರಾಗಿ ಹೋಗ್ತಾರೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ವಿ ಶುಡ್ ಟೀಚ್ ಅವರ್ ಧರ್ಮ, ಅವರ್ ವೇದಾಂತ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ಅಂತ. ವಾಟ್ ಡಸ್ ಇಟ್ ಮೀನ್? ನಾಟ್ ಇನ್ ದ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್ ಆರ್ ಮಾಡರ್ನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಅದಲ್ಲ. ವಿಜ್ಞಾನ ಅಂತಲೂ ಕೂಡ ಅಲ್ಲ.
ನಮ್ಮ ಜ್ಞಾನಕ್ಕೆ ಸಾವು ಖಂಡಿತ ಇಲ್ಲ. ಜ್ಞಾನಕ್ಕೆ ಸಾವು ಆಯಿತು ಅಂತಂದರೆ ಬೇರೆ ಇನ್ಯಾವುದಕ್ಕೆ ಬದುಕು ಇರ್ತದೆ. ಯಾವ ರೀತಿಯಲ್ಲಿ ಜನಗಳ ಹತ್ತಿರ ಧರ್ಮವನ್ನು ತೆಗೆದುಕೊಂಡು ಹೋಗಬೇಕೋ, ಯಾವ ರೀತಿಯಲ್ಲಿ ಬೋಧಿಸಬೇಕೋ ಅಂತಹದೊಂದು ಪ್ರಕ್ರಿಯೆಯನ್ನು, ಕ್ರಿಯೆಯನ್ನು ಪ್ರಾರಂಭ ಮಾಡಿದಂಥವರು ನಮ್ಮ ಪೂಜ್ಯ ಸುಗಣೇಂದ್ರ ತೀರ್ಥ ಮಹಾಸ್ವಾಮೀಜಿಯವರು. ಅದಕ್ಕಾಗಿ ಬಹುವಾಗಿರ್ತಕ್ಕಂಥ ಗೌರವ ಅವರ ಮೇಲೆ ನಮಗೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಮೈಸೂರಿನ ಚತುರ್ವೇದ ಪಾಠಶಾಲೆ ವೇದ ವಿಜ್ಞಾನ ವಿಷ್ಣುರಂನಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆಗಳು ಜರುಗಿದವು. ಧಾರ್ಮಿಕ ಚಟುವಟಿಕೆಗಳು, ನಿತ್ಯ ವೇದ ಪಾರಾಯಣ, ಹೋಮ ಹವನ, ವೇದಾಂತ ಪ್ರವಚನ, ಸಂಕಷ್ಟಹರ ಚತುರ್ಥಿ ಪೂಜೆ, ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕ, ಪ್ರತಿ ಪೂರ್ಣಿಮೆ ಮತ್ತು ಅಮಾವಾಸ್ಯೆ ಚಂಡಿಕಾ ಪಾರಾಯಣವು ಲೋಕ ಕಲ್ಯಾಣಕ್ಕಾಗಿ ನೆರವೇರಿದವು. ಮೈಸೂರಿನ ಧರ್ಮ ಪೋಷಣಂ ಟ್ರಸ್ಟ್ ವತಿಯಿಂದ ನಿರ್ವಹಿಸಲ್ಪಡುವ ಪರಮೇಶ್ವರ ಸನ್ನಿಧಿಯಲ್ಲಿ ವಿದ್ವಾಂಸರಾದ ವೇದ ಬ್ರಹ್ಮ ಶ್ರೀ ವಿದ್ವಾನ್ ಡಾಕ್ಟರ್ ವಂಶೀಕೃಷ್ಣ ಗಣಪಾಟಿಗಳವರ ಸಂಪೂರ್ಣ ಮಾರ್ಗದರ್ಶನ ಮತ್ತು ಕೃಪಾಶೀರ್ವಾದದೊಂದಿಗೆ ಸುಮಾರು 70 ಮಕ್ಕಳು ವೇದಾಧ್ಯಯನವನ್ನು ನಡೆಸುತ್ತಿದ್ದು, ಇವರ ಮಾರ್ಗದರ್ಶನದಲ್ಲಿ ಪೂಜೆಗಳು, ವೈದಿಕ ಚಟುವಟಿಕೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ.
ಕೋಲಾರದ ಸಂಗೊಂಡಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕಂಡಿ ಮಹಾಗಣಪತಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿರುವ 2 ಗಣಪತಿ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕ ಮತ್ತು ಮಂಗಳ ದ್ರವ್ಯಾಭಿಷೇಕಗಳನ್ನು ಮಾಡಲಾಯಿತು. ತರುವಾಯ ನಯನ ಮನೋಹರವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ನೀರಾಜನ ಸಮರ್ಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗಣಪತಿಗಳ ದರ್ಶನ ಪಡೆದು ಕೃತಾತ್ಮರಾದರು. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಗಣನಾಥ. ವಂದಿಪೆ ನಿನಗೆ ಗಣನಾಥ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ. ಬೆಂಗಳೂರು ನಗರದ ಗುರುಡಾಚಾರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು, ಅನ್ನ ಸಂತರ್ಪಣೆ ನಡೆಯಿತು. ಮೊದಲಿಗೆ ಶ್ರೀ ಮಂಜುನಾಥ ಸ್ವಾಮಿಗೆ ಬೆಳಗಿನ ಜಾವದಲ್ಲಿ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಪ್ರಸಿದ್ಧ ಜಾನಪದ ಗಾಯಕ ಹರಿಕಥೆದಾಸರು ಶ್ರೀವಾರ ಉಮೇಶ್ ರವರಿಂದ ಭಕ್ತಿಗೀತೆಗಳ ಭಜನೆ ಕಾರ್ಯಕ್ರಮ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಸಂಕೇಶ್ ಪದ್ಮಾವತಿ ಲೇಔಟ್ನಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ಗಣಪತಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಆಚರಿಸಲಾಯಿತು. ನಂತರ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ಗಣಪತಿಯ ದರ್ಶನ ಪಡೆದು ಪಾವನರಾದರು. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಶ್ರೀ ಗುರು ರಾಮಾಂಜನೇಯ ದೇವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ವಜ್ರದೇಹಿ ಮಠದ ಶ್ರೀಗಳಾದ ರಾಜಶೇಖರಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾತನ ಕಾಲದ ಪ್ರಸಿದ್ಧ ಶ್ರೀ ಅಧಿವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷ ಪೂಜೆಗಳು ನಡೆಯಿತು. ಮೊದಲಿಗೆ ಕಳಶ ಸ್ಥಾಪನೆ, ಆರಾಧನೆ, ಗಣಪತಿ ಸಂಕಲ್ಪ ಪೂಜೆ ಸಲ್ಲಿಸಿ ನಂತರ ಪಂಚಾಮೃತ, ಹಾಲು, ಮೊಸರು, ತುಪ್ಪ,
ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ತದನಂತರ ಗಣಪತಿಗೆ ಅಷ್ಟೋತ್ತರ ಹೋಮ ಮಾಡಿ ಪೂರ್ಣಾಹುತಿ ಮಾಡಿ ಮಹಾಮಂಗಳಾರತಿಯನ್ನ ಬೆಳಗಿಸಿ ತದನಂತರ ಕುಂಭ ಕಳಶ ಅಭಿಷೇಕ ಮಾಡಿ ಬೆಣ್ಣೆ ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಚಾಮರಾಜನಗರದ ಬ್ರಹ್ಮರಾಂಬ ಬಡಾವಣೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಅದರಂತೆ ಶ್ರೀ ಮಹಾಗಣಪತಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನ ನೆರವೇರಿಸಿ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಸಂಕಷ್ಟಹರ ಗಣಪತಿಯನ್ನ ಪ್ರಾರ್ಥಿಸಿ ಕೃತಾತ್ಮರಾದರು. ರಾಯಚೂರಿನ ಕೋಟೆ ಬಡಾವಣೆಯ ಶ್ರೀ ಮುಂಗ್ಲಿ ಪ್ರಾಣ ದೇವರ ದೇವಸ್ಥಾನದಲ್ಲಿ 58ನೇ ವರ್ಷದ ಜ್ಞಾನ ಸತ್ರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಬೆಳಗ್ಗೆ ಶ್ರೀ ಮುಂಗ್ಲಿ ಪ್ರಾಣ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ದೇವಸ್ಥಾನದ ಆವರಣದಲ್ಲಿ ಬೃಹತ್ ವೇದಿಕೆಯಲ್ಲಿ ಮಣ್ಣೂರಿನ ಶ್ರೀ ವೇದೇಶ ತೀರ್ಥರ ವಿದ್ಯಾಪೀಠದ ಕುಲಪತಿಗಳಾದ ಪಂಡಿತ ಅನಂತಾಚಾರ್ಯ ಅಂಕಮಂಜಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಜ್ಞಾನ ಸತ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಮೈಲಾಡುತುರೈ ಸಮೀಪದ ಕಡಲಂಗುಂಡಿಯಲ್ಲಿರುವ ನಟರಾಜ ದೇವಾಲಯದಲ್ಲಿ ಆರುದ್ರ ದರ್ಶನ ನಿಮಿತ್ತ ವಿಶಿಷ್ಟ ಆರಾಧನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ನಟರಾಜನ ಮೂರ್ತಿಗೆ ಹಾಲು, ಪನ್ನೀರು, ಮೊಸರು, ಸುಗಂಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ ಆರಾಧನೆ ಮಾಡಲಾಯಿತು. ಆರಿದ್ರ ದರ್ಶನದ ಸಂದರ್ಭದಲ್ಲಿ ನಟರಾಜನಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಗ್ರಹವನ್ನು ದೀಪಾರಾಧನೆಯೊಂದಿಗೆ ಪೂಜಿಸಲಾಯಿತು. ತರುವಾಯ ನಟರಾಜನ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಮಹಿಳೆಯರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ದೇವಾಲಯದ ಆವರಣದಲ್ಲಿ ಮೆರವಣಿಗೆಯಲ್ಲಿ ಸಾಗಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ದರ್ಶನ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಗೋವಿಂದ 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 ಗೋವಿಂದ
ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸಿಲಂಬಂ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕುಮಾರಿ ಸುರಭಿ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶ್ರೀಲಾಲ್ ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ಬಳೆಪೇಟೆಯಲ್ಲಿ 29ನೇ ವರ್ಷದ ಧನುರ್ಮಾಸದ ಸಂಗೀತೋತ್ಸವದ ಕಾರ್ಯಕ್ರಮದ ನಿಮಿತ್ತ ವಿದುಷಿ ಶ್ರೀಮತಿ ಅಂಜಲಿ ಶ್ರೀರಾಮ್ ತಂಡದವರಿಂದ ಗಾಯನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.